ಮಧ್ಯಾಹ್ನದ ಊಟಕ್ಕೆ ಏನು ಸ್ಪೆಷಲ್ ಅಂದರೆ ತೊಂಡೆಕಾಯಿ ಹಾಕಿ ಪಲಾವ್ ಮಾಡ್ತಾ ಇರೋದು. ಸಾಮಾನ್ಯವಾಗಿ ತೊಂಡೆಕಾಯಿನಲ್ಲಿ ಪಲ್ಯ ಇದೆಲ್ಲ ಮಾಡ್ತೀವಿ, ಆದರೆ ಪಲಾವ್ ಮಾಡ್ತಾ ಇದ್ದೀನಿ ಇವತ್ತು ನಾನು. ತುಂಬಾ ಟೇಸ್ಟಿಯಾಗಿತ್ತು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು 120ರಿಂದ 150 ಗ್ರಾಮ್ನಷ್ಟು ತೊಂಡೆಕಾಯಿ ತೊಗೊಂಡಿದ್ದೀನಿ. ಆದಷ್ಟು ಎಳೆ ತೊಂಡೆಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. 2 ಸೈಡ್ಸ್ ತೆಕ್ಕೊಂಡ್ಬಿಟ್ಟು ಇದನ್ನು ಅರ್ಧ ಭಾಗ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಒಂದು 2 ಕೈ ಹಿಡಿಯಷ್ಟು ಹೂಕೋಸನ್ನ ಕೂಡ ಉಪ್ಪು, ಬೇಕಿಂಗ್ ಸೋಡಾ ಎಲ್ಲ ಹಾಕಿ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಡು ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ಬಟಾಣಿ ಇದ್ದರೆ ಖಂಡಿತವಾಗ್ಲೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಪಲಾವ್ಗೆ ಬಟಾಣಿ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟು. ಅದಿದ್ದರೆ ಒಂದು 1/4 ಕಪ್ಪಷ್ಟು ಹಾಕ್ಕೊಳ್ಳಿ. ನಾನಿವತ್ತಿಲ್ಲ ಅಂತ ಅದನ್ನು ಹಾಕ್ತಾಯಿಲ್ಲ, ಸ್ಕಿಪ್ ಮಾಡ್ತಾಯಿದ್ದೀನಿ. ಇದಿಷ್ಟು ಮ್ಯಾರಿನೇಷನ್ಗೆ ಬೇಕಾಗಿರೋ ತರಕಾರಿಗಳು. ಸೊ ಒಂದು ಪಾತ್ರೆಗೆ ಅರ್ಧ ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ, ಮನೆಯಲ್ಲೇ ಹೆಪ್ಪಾಕಿರೋ ಮೊಸರು. ಇದಕ್ಕೆ ತೊಳ್ಕೊಂಡಿರೋ ಹೂಕೋಸು, ಹಾಗೆಯೇ ಕಟ್ ಮಾಡ್ಕೊಂಡಿರೋ ತೊಂಡೆಕಾಯಿ, ಬಟಾಣಿ ಇದ್ದರೆ ಬಟಾಣಿ ಅದನ್ನು ಕೂಡ ಹಾಕ್ಕೊಂಡು, ಒಂದು 2 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನು ಮಾಡಿರೋದು ಖಾರ ತುಂಬ ಕಡಿಮೆ ಇತ್ತು, ಬೇಕು ಅಂದರೆ ಇನ್ನು ಸ್ವಲ್ಪ ಹಸಿಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೋಬೋದು. ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆಯೇ ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ ಮತ್ತು ಜೀರಿಗೆ ಪುಡಿ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಷನ್ ಮಾಡಬೇಕು. ಇದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು ಕೂಡ ಹಾಕ್ಕೊಳ್ಳಿ, ನಾನು ಮರ್ತೋದೆ ಇದಕ್ಕೆ ಹಾಕೋದಕ್ಕೆ. ಸೊ ಇದಕ್ಕೆ ಹಾಕಲಿಲ್ಲ ಅಂದರೆ ತರಕಾರಿಗೆ ಉಪ್ಪು ಕಡಿಮೆ ಅನಿಸ್ಬಿಡುತ್ತೆ ಪಲಾವ್ ಮಾಡಿದ್ಮೇಲೆ. ಹಾಗಾಗಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪನ್ನು ಕೂಡ ಹಾಕಿ ಇದನ್ನು ಒಂದು 10 ನಿಮಿಷ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಬಿಟ್ಟು, ಒಂದು ಈರುಳ್ಳಿ, ಸ್ವಲ್ಪ ದಪ್ಪ ಈರುಳ್ಳಿನೇ ತೊಗೊಂಡಿದ್ದೀನಿ, ಅದನ್ನು ಉದ್ದುದಕ್ಕೆ ತೆಳ್ಳಗೆ ಕಟ್ ಮಾಡಿಕೊಂಡು, ಒಂದೇ ಒಂದು ಟೊಮೆಟೊ ಕೂಡ ತೊಗೊಂಡು ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಒಂದು ಹಾಕಿದ್ರೆ ಸಾಕು, ಯಾಕಂದರೆ ಮೊಸರು ಕೂಡ ಹಾಕಿರೋದ್ರಿಂದ ಟೊಮೆಟೊ ತುಂಬ ಬೇಕಿರಲ್ಲ, ಒಂದು ಹಾಕಿದ್ರೆ ಸಾಕು. ನಾನು 1 ಕಪ್ಪು ಅಕ್ಕಿ ಅಳತೆಗೆ ಇದನ್ನು ಮಾಡ್ತಾ ಇರೋದು, ಪಲಾವ್ನ ಮಾಡ್ತಾ ಇರೋದು. ಸೊ ಇವಾಗ ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಮಾಡ್ಕೊಳ್ಳೋದು. ಇದನ್ನು ಕುಕ್ಕರ್ಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು, ಒಂದು ಚಕ್ಕೆ, ಒಂದು 3-4 ಲವಂಗ, ಹಾಗೆಯೇ ಒಂದು ದೊಡ್ಡ ಏಲಕ್ಕಿ, 2 ಹಸಿರು ಏಲಕ್ಕಿ, ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸನ್ನ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನಿಷ್ಟನ್ನು ಹಾಕಿಬಿಟ್ಟು, ಒಂದು ಪಲಾವ್ ಎಲೆ, ಹಾಗೆಯೇ ಒಂದು ಸ್ವಲ್ಪ ಜೀರಿಗೆ, ಇದಿಷ್ಟನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡಿಕೊಂಡು, ಆಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನೂ ಹಾಕಬೇಕು. ತುಂಬ ಈಸಿ ಮಾಡೋದು, ಒಂದು 10 ನಿಮಿಷದಲ್ಲೆಲ್ಲ ನೀವು ಇದನ್ನು ಆರಾಮಾಗಿ ರೆಡಿ ಮಾಡ್ಕೋಬೋದು. ನಾನು ಈಗಾಗಲೇ 1 ಕಪ್ಪಷ್ಟು ಅಕ್ಕಿನ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಇದೆಲ್ಲ ಸ್ಟಾರ್ಟ್ ಮಾಡೋವಾಗಲೇ ನೀರಲ್ಲಿ ಅಕ್ಕಿನ ಕೂಡ ನೆನೆಸಿಟ್ಟಿದ್ದೀನಿ. ಇವಾಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಿಬಿಟ್ಟು ಒಂದು ಸ್ವಲ್ಪ ಅದು ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೋಬೇಕು. ಇದು ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಎಲ್ಲ ಮ್ಯಾರಿನೇಷನ್ ಮಾಡಿರೋ ತರಕಾರಿಗಳನ್ನೆಲ್ಲ ಹಾಕಿಬಿಟ್ರೆ ಆಯಿತು. ತುಂಬ ಈಸಿ, ಜಾಸ್ತಿ ತರಕಾರಿಗಳು ಕೂಡ ಏನು ಬೇಕಿಲ್ಲ. ನಿಮಗಿನ್ನ ಬೀನ್ಸು, ಕ್ಯಾರೆಟ್ ಇದೆಲ್ಲ ಹಾಕಬೇಕು ಅನಿಸಿದ್ರೆ ಹಾಕೋಬೋದು. ಬಟ್ ಮೇಯ್ನಾಗಿ ಈ ತೊಂಡೆಕಾಯಿ, ಹೂಕೋಸಿಂದೆ ಟೇಸ್ಟು ಮೇಯ್ನಾಗಿ ಬರಬೇಕು ಅಂತ ನಾನಿವತ್ತು ಬೇರೆ ಯಾವ ತರಕಾರಿನೂ ಹಾಕಿಲ್ಲ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಕಟ್ ಮಾಡ್ಕೊಂಡಿರೋ ಟೊಮೆಟೊನೂ ಕೂಡ ಹಾಕಿ ಅದನ್ನು ಕೂಡ ಒಂದು ಸ್ವಲ್ಪ ಬಾಡಿಸ್ಕೋಬೇಕು. ಒಂದು 5 ನಿಮಿಷ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಾಡಿಸ್ಕೊಂಡ್ರೆ ಸಾಕು, ಬೇಗ ಆಗುತ್ತೆ. ಬೆಳಗಿನ ಹೊತ್ತು ತುಂಬ ಟೈಮ್ ಕಡಿಮೆ ಇದ್ದಾಗ, ತಿಂಡಿ ಅಡುಗೆ ಎಲ್ಲ ಒಟ್ಟೊಟ್ಟಿಗೆ ಮಾಡಬೇಕಾದಾಗ ಈ ಥರ ಪಲಾವೆಲ್ಲ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಬೇಗ ಆಗಿಬಿಡುತ್ತೆ. ಒಂದು 10 ನಿಮಿಷದಲ್ಲೆಲ್ಲ ನೀವು ಮಾಡಿಬಿಟ್ಟು ಡಬ್ಬಿಗೆ ಪ್ಯಾಕ್ ಮಾಡಿ ಮಕ್ಕಳಿಗೆ ಅಥವಾ ದೊಡ್ಡವ್ರು ಯಾರಾದರೂ ಆಫೀಸ್ಗೆ ಹೋಗೋರಿದ್ರೆ ಅವ್ರಿಗೆಲ್ಲ ಪ್ಯಾಕ್ ಮಾಡಿ ಕೊಡ್ಬೋದು. ಉಪ್ಪು, ಖಾರ ಎಲ್ಲ ನಿಮ್ಮ ಟೇಸ್ಟ್ಗೆ ತಕ್ಕಂತೆ ನೀವು ಹಾಕೋಬೋದು. ಹಾಗೆಯೇ ಮಸಾಲೆಗಳು ಕೂಡ. ಇವಾಗ ನಾನು ಒಂದು 2 ಸ್ಪೂನಷ್ಟು ಕಸೂರಿ ಮೇಥಿನ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆಯೇ ನೆನೆಸಿಟ್ಕೊಂಡಿರೋ ಅಕ್ಕಿನ ಕೂಡ ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನು ಮ್ಯಾರಿನೇಷನ್ಗೆ ಉಪ್ಪು ಹಾಕೋದು ಮರ್ತುಬಿಟ್ಟೆ. ಸೊ ಹಾಗಾಗಿ ಡೈರೆಕ್ಟಾಗಿ ಇದಕ್ಕೇ ನೀರು ಹಾಕಿ ಉಪ್ಪು ಹಾಕೋತಾ ಇದ್ದೀನಿ. ಆದರೆ ಮ್ಯಾರಿನೇಷನ್ಗೆ ಹಾಕಿದ್ರೆ ತರಕಾರಿಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ. ನೀವು ಕೊನೆಯಲ್ಲಿ ಹಾಕೋದ್ರೆ ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕಿ, ಆವಾಗ ತರಕಾರಿಗೂ ಎಲ್ಲ ಚೆನ್ನಾಗಿ ಸೇರುತ್ತೆ. ನಾನು ಮಾಡಿರೋದು ಸ್ವಲ್ಪ ಖಾರ ಕಡಿಮೆ ಅಂತ ಅನಿಸ್ತು ನನಗೆ, ಇನ್ನು ಸ್ವಲ್ಪ ಖಾರ ಮಾಡ್ಬೋದಾಗಿತ್ತು ಅಂತ. ಸೊ ನೀವು ಅಚ್ಚ ಖಾರದ ಪುಡಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಇದೆಲ್ಲ ಹಾಕ್ತಿರಲ್ಲ, ಅದೆಲ್ಲ ಜಾಸ್ತಿ ಮಾಡ್ಕೋಬೋದು. ಇವಾಗ 2ರಷ್ಟು ನೀರು ಹಾಕಿಬಿಟ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ವಿಸಿಲ್ ಬರೋವರೆಗೂ ಇದನ್ನು ಬೇಯಿಸ್ಕೊಂಡ್ಬಿಟ್ರೆ ಆಗೋಯ್ತು ಅಷ್ಟೇ. ತುಂಬ ಬೇಗ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ತೊಂಡೆಕಾಯಿನಲ್ಲಿ ಪಲಾವ್ ಮಾಡಿಲ್ಲ, ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಇದನ್ನು ರೈತ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು, ಇಲ್ಲ ಸ್ವಲ್ಪ ಹಪ್ಪಳ, ಚಿಪ್ಸು ಈ ಥರ ಏನಾದರೂ ಇದ್ದರೆ ಅದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು, ಇಲ್ಲ ಹಾಗೇನೂ ಕೂಡ ತಿನ್ಬೋದು. ಮೊಸರು ಜೊತೆ ಬೇಕಾದ್ರೂ ಸರ್ವ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವಿನ್ನೂ ಟ್ರೈ ಮಾಡಿಲ್ಲ ಈ ಥರ ಯಾವತ್ತೂ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ಸ್ನಲ್ಲಿ ಹೇಳಿ ಹೇಗೆ ಬಂತು ಅಂತ.